ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಣ್ಣ ಏನಂದ ಅವನು? ಏನಂತೆ? ಸುಬ್ಬುನ ಯಾರು ಕಿಡ್ನಾಪ್ ಮಾಡಿದಾರಂತೆ? ಅವ್ರಿಗೆ ಏನ್ ಬೇಕಂತೆ? 25 ಲಕ್ಷ ಬೇಕಂತೆ. ಅಣ್ಣ ಕೊಟ್ಬಿಡೋಣ, ಹೇಗಾದ್ರೂ ಮಾಡಿ ಸುಬ್ಬನ ಉಳಿಸ್ಕೊಳ್ಳೋಣ. 25 ಲಕ್ಷನ ಶ್ರಾವಣಿನೇ ತಗೊಂಡೋಗ್ಬೇಕಂತೆ, ಅದು ಒಬ್ಳೆ. ಇನ್ನು 2 ಗಂಟೆ ಒಳಗೆ ಅಕಸ್ಮಾತು ಅವಳು ಹೋಗ್ಲಿಲ್ಲ ಅಂದ್ರೆ ಸುಬ್ಬುನ ಸಾಯಿಸ್ತೀನಿ ಅಂತ. ದೇವ್ರೆ, ಹೇಗಣ್ಣ ಸಾಧ್ಯ? ಶ್ರಾವಣಿ ಒಬ್ಬಳನ್ನೇ ಹೇಗೆ ಕಳ್ಸೋದು? ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಬಾರ್ದು ಅಂತ, ಹಾಗೆ ನಾವು ಮಾಡೋಕ್ಕಾಗಲ್ಲ. ಮೊದಲು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡು. ಇದು ಮನೆ ವಿಷಯ, ಮೀಡಿಯಾದವ್ರಿಗೆ ಲೀಕ್ ಆಗೋದು ಬೇಡ, ಹಾಗೆ ಹೊರಗಡೆ ಪ್ರಪಂಚಕ್ಕೂ ಗೊತ್ತಾಗೋದು ಬೇಡ. DCP ಹತ್ರ ಖುದ್ದಾಗಿ ಮಾತಾಡು, ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಹೇಳು. ಅದೆಲ್ಲ ಸರಿ, ಆದರೆ ಶ್ರಾವಣಿ ಹೇಳದ್ನಲ್ಲ, DCP ಹತ್ರ ಮಾತಾಡು. ಪೊಲೀಸ್ನವ್ರು ಎಲ್ಲ ನೋಡ್ಕೋತಾರೆ, ಯಾರು ಎಲ್ಗೂ ಹೋಗೋದು ಬೇಡ. ಅಲ್ಲ, ನಾವು ಹಾಗೇನಾದ್ರೂ ಮಾಡಿದ್ರೆ ಅವ್ರು ಸುಬ್ಬುನ ಏನಾದ್ರು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡು. ಅದು ಬಿಟ್ಟು ಯಾರು ಏನೂ ಮಾಡೋದು ಬೇಡ. ಅಲ್ಲಣ್ಣ, ಅಣ್ಣ ಅಣ್ಣ ಪುಟ, ನೀನೇನು ಚಿಂತೆ ಮಾಡಬೇಡ. ನಾನು ಈಗಲೇ ಪೊಲೀಸ್ನ ಹತ್ರ ಮಾತಾಡ್ತೀನಿ. ಅವ್ರ ಹತ್ರ ಮಾತಾಡಿ ಹೇಗಾದರೂ ಮಾಡಿ ಸುಬ್ಬನ ಉಳಿಸ್ಕೊಡಿ ಅಂತ ಕೇಳ್ಕೊತೀನಿ. ಇನ್ನು 2 ಗಂಟೆಯಲ್ಲಿ ನಾನು ಸುಬ್ಬುನ ಬಿಡಿಸ್ಬೇಕು. ಏನ್ ಮಾಡ್ಲಿ, ಎಲ್ಲಿಗಂತ ಹೋಗ್ಲಿ? ಶ್ರಾವಣಿ, ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಚಿಕ್ಕಮ್ಮ, ನಾನು ನನ್ನ ಗಂಡನ್ನ ಉಳಿಸ್ಕೋಬೇಕು. ಅಪ್ಪಂಗೆ ಅವ್ರು ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ, ಆದರೆ ಸುಬ್ಬು ನನ್ನ ಜೀವ ಚಿಕ್ಕಮ್ಮ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಅವ್ರನ್ನ ಉಳಿಸ್ಕೋತೀನಿ. ಹಾಗಂತ ಶ್ರಾವಣಿ ನೀನ್ ಒಬ್ಳೇ ಹೋಗ್ತೀಯಾ? ಬೇಡ ಶ್ರಾವಣಿ, ನನ್ನ ಮಾತು ಕೇಳು. ನೀನ್ ಒಬ್ಳೇ ಹೋಗೋದು ಸರಿಯಲ್ಲ. ಅಲ್ಲಿ ಏನ್ ಬೇಕಾದ್ರೂ ಅನಾಹುತ ಆಗಬಹುದು. ಅದೇನೇ ಆದ್ರೂ ಪರವಾಗಿಲ್ಲ ಚಿಕ್ಕಮ್ಮ. ಸುಬ್ಬುನೇ ನನ್ನ ಜೀವನದಲ್ಲಿ ಇಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಅನಾಹುತ ಇನ್ನೇನೂ ಆಗಿರಲ್ಲ ಚಿಕ್ಕಮ್ಮ. ನಾನು ನನ್ನ ಸುಬ್ಬುನ ಬಿಟ್ಕೊಡಲ್ಲ. ನಾನು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ನಾನು ಹೋಗೇ ಹೋಗ್ತೀನಿ. ಆದರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ ಚಿಕ್ಕಮ್ಮ. ಏನಮ್ಮ ಅದು? ಅಜ್ಜಿಗಾಗ್ಲಿ ಸುಬ್ಬು ಮನೆಯವ್ರಿಗಾಗ್ಲಿ ಈ ವಿಷಯನ ಹೇಳಕ್ ಹೋಗ್ಬೇಡಿ. ಅವ್ರು ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಇಲ್ಲಮ್ಮ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಆದರೂ ಶ್ರಾವಣಿ ನೋಡು, ನೀನು ಅಲ್ಲಿಗೆ ಒಬ್ಳೇ ಹೋಗೋದು ಯಾಕೋ ನನಗೆ ಸರಿ ಅನ್ನಿಸ್ತಿಲ್ಲ. ನೋಡು, ನಿನ್ನ ಜೊತೆ ದೊಡ್ಡವ್ರು ಯಾರಾದರೂ ಒಬ್ರಿದ್ದಿದ್ರೆ ಚೆನ್ನಾಗಿರ್ತಿತ್ತು ಶ್ರಾವಣಿ. ದೊಡ್ಡವರು ಅಂತ ಅನ್ಸ್ಕೊಂಡಿರೋರು ಜವಾಬ್ದಾರಿನ ಪೊಲೀಸ್ ಮೇಲೆ ಹಾಕಿ ಅವ್ರ ಕೈ ತೊಳ್ಕೊಂಡಿದ್ದಾಯ್ತು ಚಿಕ್ಕಮ್ಮ. ಸುಬ್ಬು ಇಷ್ಟು ವರ್ಷ ಅವರೇ ಪ್ರಪಂಚ ಅನ್ನೋ ಹಾಗೆ ಅವ್ರ ಕಾಲ್ ಹತ್ರನೇ ಇದ್ರು, ಅವ್ರಿಗೋಸ್ಕರ ದುಡಿತಾ ಇದ್ರು. ಆದ್ರೆ ಈಗ ಸುಬ್ಬು ಅವ್ರಿಗೆ ಬೇಡವಾಗ್ಬಿಟ್ರ? ಹೋಗ್ಲಿ ಬಿಡಿ, ಇದೆಲ್ಲ ನನ್ನಿಂದಾನೇ ಅಲ್ವಾ ಆಗಿರೋದು. ಹಾಗಿದ್ಮೇಲೆ ಇದರಲ್ಲಿ ನಾನು ಭಾಗಿಯಾಗ್ತೀನಿ. ನನ್ನ ಗಂಡನ ಪ್ರೀತಿ ವಿಶ್ವಾಸದ ಬೆಲೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರು ನನ್ನ ಪಾಲ್ಗೆ ದೇವ್ರು ಕೊಟ್ಟಿರೋ ಪ್ರಸಾದ. ಅವ್ರನ್ನ ನಾನು ಕಳ್ಕೊಳ್ಳಲ್ಲ ಚಿಕ್ಕಮ್ಮ. ನಾನು ಹೋಗಿ ಬರ್ತೀನಿ. ಶ್ರಾವಣಿ, ಶ್ರಾವಣಿ, ಪಾಪ ಯಾಕೆ ಹೀಗೆ ಮಾಡಿದ್ರು? ಅದು ಏನೇ ಇರಲಿ, ಅದು ಎಷ್ಟೇ ಕೋಪ ಇರಲಿ, ಭಾವ ಸುಬ್ಬು ಬಗ್ಗೆ ಯಾಕೆ ಈ ಥರ ನಿರ್ಧಾರ ತಗೊಂಡ್ರು? ಈ ವಿಷಯವಾಗಿ ಮೊದಲು ಭಾವನ ಹತ್ರ ಮಾತಾಡಬೇಕು ನಾನು. ಸುಬ್ಬು, Hold on. ವಾ. ನಾನು ಹಾಕಿರೋ ಗಾಳಕ್ಕೆ ಮೀನು ತಾನಾಗೇ ಬಂದು ಬೀಳ್ತಿದೆ. ನೋಡ್ರೋ, ಮಿನಿಸ್ಟ್ರು PA ಕಾಪಾಡೋದಕ್ಕೆ
ಮಿನಿಸ್ಟ್ರು ಮಗಳು ಒಬ್ಳೆ ಬಂದಿದ್ದಾಳೆ. ಯಾರು ನೀನು? ಯಾರನ್ ಕೆಣ್ಕಿದ್ಯಾ ಅಂತ ಗೊತ್ತಾ ನಿನಗೆ? ಜೀವದ ಬಗ್ಗೆ ಯಾವ ಭಯನೂ ಇಲ್ಲದೆ ಇಲ್ಲಿವರೆಗೂ ಒಬ್ಳೆ ಬಂದಿದ್ದೀನಿ ಅಂದ್ರೆ ನಿನಗೆ ಗೊತ್ತಾಗ್ಬೇಕು ಇವರು ಅಂದ್ರೆ ನನಗೆ ಎಷ್ಟು ಮುಖ್ಯ ಅಂತ. ಹೌದಾ, ಒಳ್ಳೇದೇ ಆಯ್ತು. ನೋಡು, ಹೆಣ್ಣು ಒಂದು ಈ ಮೂರು ತಾನಾಗೆ ಬಂದ್ರೆ ಬಿಡಬಾರ್ದಂತೆ. ಅದ್ರಲ್ಲೂ ನನ್ನಂತವನ ಹತ್ರ ಬಂದ್ರೆ ಬಿಡೋ ಮಾತೇ ಇಲ್ಲ. ಇವಾಗ ಮಣ್ಣಿನ ವಿಷಯ ಆಗಿರ್ಲಿ, ಲಕ್ಷ ಲಕ್ಷ ದುಡ್ಡಿನ ಜೊತೆಗೆ ಅಪ್ಸರೆ ಅಂತ ಸುಂದರವಾಗಿರೋ ಹೆಣ್ಣು ಬಂದಿರ್ಬೇಕಾದ್ರೆ ಹಣ ಮಾತ್ರ ಇಸ್ಕೊಂಡು ಹೆಣ್ಣನ್ ಬಿಟ್ಬಿಟ್ರೆ ನನ್ನಂತವನಿಗೆ ಅವಮಾನ. ಅದಕ್ಕೆ ಮೊದಲು ನಿನ್ನ